ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡಿದ್ರೆ ಡೇರ್ ಗೇಮ್ ಅಂತ ಆಡೋಣ ಅಂತಿದ್ರಿ. ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಸೊ ಇವತ್ತು ಡೇರ್ ಗೇಮ್ ಮಾಡೋಕ್ಕೆ ಎಲ್ಲ ಚೀಟಿ ಗಿಟ್ ಎಲ್ಲ ರೆಡಿ ಮಾಡ್ಕೊತ ಇದ್ದೀರಿ. ವಿಡಿಯೋ ಏನು ಅಂತ ಹೇಳ್ತಾರೆ. ವಿಡಿಯೋ ಬಂದು ಫಸ್ಟ್ ಇವಾಗ ನಂಬರ್ಸ್ಗಳು ಬರೀಬೇಕು. ನಂಬರ್ಸ್ಗಳೆಲ್ಲ ಬರ್ಕೊಂಡು 1 ಇಂದ 4 ಗಂಟೆ ಬರ್ಕೊಬೇಕು. ನಂಬರ್ಸು ಬರ್ಕೊಂಡ್ಬಿಟ್ಟು ಒಬ್ಬೊಬ್ಬರು ಒಂದು ನಂಬರ್ ತಗೊಬೇಕು. ಫುಲ್ಲು ಮಿಕ್ಸ್ ಮಾಡಿಬಿಟ್ಟು ಒಬ್ಬೊಬ್ಬರು ನಂಬರ್ ತಗೊಂಡು ಫಸ್ಟ್ ನಂಬರ್ ಯಾರು ಬರುತ್ತೋ ಅವ್ರಿಗೊಂದು ನಾವು 3 ಸೇರ್ಕೊಂಡು ಒಂದು ಡೇರ್ ಕೊಡಬೇಕು. ಅದೇ ಥರ ಸೇಮು ಸೆಕೆಂಡ್ ಯಾರು ಬರುತ್ತೋ ಮಿಕ್ಕಿದ್ದು ಫಸ್ಟ್ ಮೆಂಬರು ಥರ್ಡು ಸೇರ್ಕೊಂಡು ಅವ್ರಿಗೆ ಆ ಥರ ಡೇರ್ ಕೊಡೋದು. ಡೇರ್ ಕೊಟ್ಬಿಟ್ಟು ಇವರು ಫಸ್ಟ್ ಚಾಲೆಂಜ್ ಏನು ಬರ್ತೋ ಏನೇ ಬಂದೇನೋ ಇವ್ರು ಮಾಡಬೇಕು. ಇವಾಗ ಅದೇ ಡೇರು ಖಂಡಿತ ಫುಲ್ ಫನ್ನಾಗಿರುತ್ತೆ. ಈ ವಿಡಿಯೋ ಮಾತ್ರ ಎಂಜಾಯ್ ಮಾಡ್ತೀರಾ. ಎಲ್ಲರೂ ಲಾಸ್ಟ್ ತನಕ ಫುಲ್ ಆಗಿ ನೋಡಿ. ಸೂಪರ್ ಯಾರಿಂದ ಬಂದಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಚಾನಲ್ನ. ಇವಾಗ ಚೀಟಿ ಎಲ್ಲ ರೆಡಿ ಆಗೈತೆ. ನಮ್ಮ ಫ್ರೆಂಡ್ಗೆ ಕೊಟ್ಟಿದ್ದೀನಿ. ಇವಾಗ ಬಂದು ಅವನೇ ಒಂದು 4 ಜನಗೂ ಒಂದು ಕೊಡ್ತಾನೆ. ಬರೋ ಎಲ್ಲರೂ ಒಂದೇ ಕಿತ್ತ ನೋಡೋಣ. ಇದು ಚಿಕ್ಕದಾಗಿ ನಾನೇ ಬಡ್ದಿರೋದು. 3, 2, 1 ಸೂಪರ್ ಸೂಪರ್ ನೈಸ್. ಫಸ್ಟ್ ಯಾರು ಬಂದಿದ್ದಾರೋ ನೋಡಿಸ್ಬೋದು. ನನ್ನ ಥರ್ಡು, ನನ್ನ ಸೆಕೆಂಡು, ಫಸ್ಟ್ Plata o plomo. Plata o plomo. Day 2. ಹಲೋ ಗೈಸ್, ಇವಾಗ ನಿನ್ನೆ ಬಂದು ಲೇಟ್ ಆಗಿತ್ತು. ರಾತ್ರಿ 9 ಮೇಲೆ ಆಗಿತ್ತು. ಅದಕ್ಕೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇವತ್ತು ಆ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀವಿ. ಆದರೆ ಟಾಸ್ಕ್ ಹೆಂಗೆ ಕೊಡೋಣ ಸರ್ ಇವಾಗಿಲ್ಲ. ಟಾಸ್ಕ್ ಅದೇ ನಾನು ಅವಾಗಲೇ ಹೇಳ್ದೆ ತಾನೆ, ನೀನು ಹುಡುಗಿ ಗೇಟಪ್ ಹಾಕ್ಸೋಣ ಅಂತ. ಅದೇ ಗೇಟಪ್ ಹಾಕ್ಸ್ಬೋದು ಅವನಿಗೆ. ಆದರೆ ಅವ್ನು ಒಪ್ಕೊಂಡಿದ್ದಂದ್ರೆ ಗೈಸ್ ಏನು ಮಾಡೋಣ? ಅವ್ನು ಒಪ್ಕೊಂಡಿದ್ದಂದ್ರೆ ಏನು ಮಾಡೋದು? ಬೇರೆ ನೋಡೋಣ. ಒಪ್ಕೊಂಡ್ರೆ ಅವ್ನಿಗೆ ಪನಿಷ್ಮೆಂಟ್ ಏನೋ ಕೊಡಬೇಕು. ಇವಾಗ ಒಪ್ಕೊಂಡ್ರೆ ಡೇರ್ ಕೊಡಬೇಕು. ಇವನು ಬಂದ ಆಲ್ರೆಡಿ. ಗೈಸ್ ಆದರೆ ಪನಿಷ್ಮೆಂಟ್ ಪಕ್ಕ ಇರುತ್ತೆ. ಒಪ್ಕೊಂಡ್ರೆ ಪಕ್ಕ ಏನೋ ಅವ್ನಿಗೆ ಕೊಡ್ತೀನಿ. ಹಾಂ, ಇಬ್ಬರು ಸೇರ್ಕೊಂಡು ಇವಾಗ ಏನು ಕೊಡ ಗೊತ್ತಾ? ಹಾಂ, ನಿನ್ನ ದುಡ್ಡು ಬಗ್ಗೆ ಎಲ್ಲ ಇವಾಗ ಇಲ್ಲೇ ಇಲ್ಲಿ ಹೇಳಪ್ಪ ಇಲ್ಲಿ ಕಳಿಸಿ ನೋಡು ರಶಿ ಹೇಳು ಏನು ಡೇರ್ ಅಂತ ಹೇಳು. ನೀನೇನಾ ಈ ಸತಿನು ಅವನೇ ಅಂತಲ್ಲ, ಇಬ್ರು ಸೇರ್ಕೊಂಡು ಕೊಡ್ತಾ ಇರ್ತಾರೆ. ಇದು ಇಬ್ಬರಲ್ಲ 3. ಅವ್ನು ಇನ್ನೊಬ್ಬರು ಬರ್ತಾ ಇದ್ದಾನೆ. ಅವನು ಸ್ವಲ್ಪ ಲೇಟ್ ಆಗುತ್ತೆ. ಇನ್ನೊಂದು 1/2 hour ಬರ್ತಾನೆ. ಏನು ಡೇರು? ಹುಡುಗಿ ಗೇಟಪ್. ಹಾಂ, ಹುಡುಗಿ ಗೇಟಪ್ ಸ್ವಲ್ಪ ಜೋರಾಗಿ ಹೇಳಪ್ಪ. ಹುಡುಗಿ ಗೇಟಪ್ ಹಾಕ್ಬೇಕು. ಹುಡುಗಿ ಗೆಟಪ್ಪು ಹೌದು, ಹುಡುಗಿ ಗೆಟಪ್ ಆಗಲ್ಲ ಅವರು. ಯಾಕೆ? ಅದು ಹೆಂಗೆ ಹುಡುಗಿ ಗೆಟಪ್ಪು? ಇಲ್ಲ ಗೈಸ್, ಅದು ವಿಡಿಯೋ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ದಾನೆ. ವಿಡಿಯೋಗೋಸ್ಕರ ಏನೇನೋ ಮಾಡ್ತೀನಿ ಅಂದ ಅವನು. ವಿಡಿಯೋಗೋಸ್ಕರ ಮಾಡೋಣ ಅಂದರೆ ಇವತ್ತು ಹುಡುಗಿ ಗೆಟಪ್ಪು ಬರೀ ಸ್ವಲ್ಪ ಲೇಟ್ ಆಗುತ್ತೆ. ನಾನು ಬರೀ ಆಚೆ ಹೋಗ್ಬೇಕು. ಆಚೆ ನಮಗೂ ಗೈಸ್, ನಮಗೂ ಕೆಲಸ ಐತೆ. ಕೆಲಸ ಬಿಟ್ಟು ನಾನು ಬಂದು ಮಾಡ್ತಾ ಇದ್ದೆ. ನಾವು ಆಚೆ ಹೋಗೋದಿದೆ. ರಶಿ ನೀನು ಹೋಗ್ಬೇಕಲ್ಲ. ಏನಿಲ್ಲ ಹಾಕಿ ನಾನು. ಹೆಂಗೆ ಎಲ್ಲೋ ಹುಡುಗಿ ಗೆಟಪ್ಪು ಎಷ್ಟೊಂದು ಲೇಟ್ ಆಗುತ್ತೆ. ಏನೇನು ಮಾಡಬೇಕು ಅದಕ್ಕೆಲ್ಲ ಹೆಂಗೆ ಎಲ್ಲೋ ಲೇಟ್ ಆಗುತ್ತೆ. ಬೇರೆ ಅದೇನಂದ್ರೆ ಕೊಡಿ ಗೈಸ್ ಮಾಡೋಣ. ಗೈಸ್ ಇವಾಗ ಈ ಹುಡುಗಿ ಗಿಟ್ಟ ಒಪ್ಕೊಂತಾನೆ ಏನು ಮಾಡೋದು ಇವಾಗ? ಸರಿ, ಅವನು ಬರಲಿ, ಅವನು ನವೀನ್ ಬರಲಿ. ಅವಾಗ ಡಿಸ್ಕಷನ್ ಮಾಡಿಲ್ಲದ. ಹಾಂ, ಇಲ್ಲಾಂದರೆ ಇರೋ ಒಂದು ನಿಮಿಷ. ಇದಕ್ಕೆ ಅಲಾಡಿಸ್ಬಿಟ್ಟು ಅಲ್ಲಿನ ಹಾಕ್ಕೊಂಡು ಅಂತ ಗೊತ್ತಾಯ್ತು. ಇವಾಗ ಏನೋ ಪನಿಷ್ಮೆಂಟ್ ಕೊಡಬೇಕು ಅವ್ನಿಗೆ, ಇಲ್ಲಂದರೆ ಆಗಲ್ಲ. ನೆಕ್ಸ್ಟು ಅವ್ನು ಮಾಡಿರೋ ಅಂದ್ಬಿಟ್ಟು ನೀನು ಅದೇ ಥರ ಮಾಡಿದ್ರೆ ಇಲ್ಲ, ಅದೆಲ್ಲ ಮಾಡಲೇಬೇಕು. ನೋಡಿ ಗೈಸ್, ಇವಾಗ ಹೇಳ್ತೀನಿ, ಅವನೆಲ್ಲ ಅಂದ್ಬಿಟ್ಟು ಇವನಾಗಿಲ್ಲ ಆ ಥರ. ಗೈಸ್ ಅದೇ ಕೊಡೋಂಗಿಲ್ಲ ಇವತ್ತು. ಸೆಕೆಂಡ್ ನಂದೆ ಅದಂತ ಅದೇ ಕೊಡೋಂಗಿಲ್ಲ ಗೈಸ್ ಇವತ್ತು. ಅದೇ ಎಲ್ಲ ಬೇರೆ ಏನೋ ಕೊಡ್ಬೋದು. ನಮ್ಮ ಇಷ್ಟ ಇದೆ. ನಾವು ಅವ್ನು 3 ಡಿಸಿಷನ್ ತೊಗೊತೀವಿ. ಇದು ಬಂದು ನಾವು ಇಬ್ಬರದು. ಇವಾಗ ಏನು ಕೊಡೋಣ? ಇಲ್ಲ ನೀನು ಇಲ್ಲ ಏನು ಕೊಡೋಣ ಅಂತ ಅವತ್ತು ಹೇಳಿದ್ದಲ್ಲ, ಅದು ಮಾಡಿಸ್ಬಿಡೋಣ. ಶೇವಿಂಗ್. ಹಾಂ ಹಾಂ ಹಾಂ, ನೀನೇ ಹೇಳ್ಬೇಕು ಇವಾಗ. ನಾ ಏನಾಗೆ ಅಂದರೆ ನನ್ನ ಮೇಲೆ ಇನ್ನ ಏನೋ ಒಂದು ಮಾಡುತ್ತೆ. ಹಾಗೆ ಮೀಸೆ ಎಲ್ಲ ತೆಗೆದ್ಬಿಟ್ಟು ಶೇವಿಂಗ್ ಎಲ್ಲ ತೆಗೆದ್ಬಿಟ್ಟು ಫುಲ್ಲು ಬೋರ್ಸಾಕೋಣ ಅಂತ. ಇವಾಗ ಅದೇ ಒಂದು ಇದು ಪನಿಷ್ಮೆಂಟು. ಅದಕ್ಕೊಂದಿನ ನಾವೇನು ಮಾಡೋಕ್ಕಾಗಲ್ಲ, ಎಲ್ಲ ನಿಮ್ಗೆ ಬಿಟ್ಟಿದ್ದು. ಆಯಿತು ಗೈಸ್, ಬನ್ನಿ ಗೈಸ್. ಹೋಗಿ ಹೇಳೋಣ. ವರುಣ ನಾನು ಹೇಳುತ್ತೆ, ನಾನು ಹೇಳಿದ್ರೆ ಏನು ಅಂತ ಹೇಳುತ್ತೆ ಅಣ್ಣ. ಇವಾಗ ಏನು ಗೊತ್ತಾ, ಇಂದ ವಿಡಿಯೋ
ವಿಡಿಯೋ ಏನಂದ್ರೆ ಇವಾಗ ಎಲ್ರು ಮೀಸೆ ಮತ್ತು ಗಡ್ಡ ಬೋಡ್ಸ್ಕೊಬೇಕು. ಹೌದು, ಈ ಮೀಸೆನಾ? ಮೀಸೆ ಇಲ್ದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತು. ಗಾಯ್ಸ್, ನಾ ಇದ್ದವ್ರಿಗೂ ಒಂದ್ಸತಿ ನಾವು ಮೀಸೆನೂ ಎತ್ತಿಲ್ಲ, ಗಡ್ಡನೂ ಎತ್ತಿಲ್ಲ. ಅದಕ್ಕೆ ಇವಾಗ ತೆಗಿಯಕ್ಕೆ ಹೇಳ್ತಾರೆ. ಇದನ್ನ ಟಾಸ್ಕ್ ಮಾಡಿ ಹುಡುಗಿ ವಿಷಯ ಮಾಡು ಬ್ರೋ. ಇದು ಹೆಂಗೆ ಇದೆಲ್ಲ ಎತ್ಬಿಟ್ರೆ ಹೆಂಗೆ? ಮಸ್ತಾಗಿ ಹ್ಯಾಂಡ್ಸಮ್ ಆಗಿ ಇರ್ತೀಯ ಇಲ್ಲ ಅಂತ ನೋಡಿ ಗೈಸ್. ನನಗೂ ಇವಾಗ ಟಾಸ್ಕ್ ಮಾಡಲ್ಲ ಅಂತ ಡೇರ್ಗು. ಗಡ್ಡ ಮೀಸೆ ಹುಡುಗರಿಗೆ ಮೇನ್ ಬೇಕಾಗಿರೋದೇ ಅದು. ನೀವೇ ಇಲ್ಲಿ ಕರೆಕ್ಟಾ ಇಲ್ವಾ ಅಂತ ಹೇಳ್ಬಿಟ್ಟು. ಕರೆಕ್ಟ್ ಅಲ್ಲ ಗೈಸ್. ನೋಡಿ, ಹುಡುಗಿ ವೇಷ ಕೂಡ ಹಾಕಿಲ್ಲ. ಇವಾಗ ಮೀಸೆ ಎತ್ತವನೆ, ನಗೀತವನೆ. ಅದೇ ಇವಾಗ ನಿನ್ಗೆ ಬ್ರೋ, ನಿಂಗೆ ಪನಿಷ್ಮೆಂಟ್. ಇವಾಗ ಟಾಸ್ಕ್ ಒಪ್ಕೊಂಡ್ರೆ ಅದೇ ಪನಿಷ್ಮೆಂಟ್. ಇವಾಗ ಅವ್ನು ಮಾಡಿಲ್ಲ ಅಂದರೆ ಅವ್ನಿಗೂ ಪನಿಷ್ಮೆಂಟ್ ಐತೆ, ಬೇರೆ ಥರ ಐತೆ. ಆದರೆ ಗೈಸ್, ಇದು ಬಂದು ಕಂಪಲ್ಸರಿ. ಇದು ವೀಡಿಯೋ ಅವನ ಮೇಲೆ ಏನು ನನಗೆ ಪರ್ಸ್ನಲ್ ಆಗಿ ಏನಿಲ್ಲ, ವೀಡಿಯೋಕ್ಕೋಸ್ಕರ ಈ ಥರ ಮಾಡ್ತಿರೋದು ಅವನಿಗೆ. ಬ್ರೋ, ಇದ್ರಿಗೂ ಒಂದ್ಸತಿನೂ ಎತ್ತಿಲ್ಲ ಬ್ರೋ. ಇವಾಗ ತೆಗಿ ಬ್ರೋ, ಚೆನ್ನಾಗಿರ್ತೀಯ. ಮನೆಯದಲ್ಲ ಒಪ್ಪಲ್ಲ ಅದು. ಒಪ್ತಾರ ಬ್ರೋ. ಇವಾಗ ಮನೇಲಿ ನಿನ್ನ ಶೇವಿಂಗ್ ನಿನ್ನ ಗಡ್ಡ ತೆಗ್ರಿ, ನಿಮ್ಮ ಮನೇಲಿ ಯಾಕೆ ಒಪ್ತಾರೆ? ನೋಡಕ್ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು. ಬ್ರೋ, ನಿಮ್ಗಿಲ್ಲ ಅಂತ ಹೇಳ್ಬಿಟ್ಟು ನೀನು ನನ್ಗೈತ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡಿದ್ರೆ ಹೆಂಗೆ? ನಮಗೂ ಬರುತ್ತೆ, ನಾವು ತೆಗ್ದ್ಬಿಡ್ತೀವಿ ಅಷ್ಟೇ. ನೀನು ಅಷ್ಟೇ ಇವಾಗ ತೆಗೆದು ನೋಡೋಣ, ನಂತರ ಸ್ಮಾರ್ಟ್ ಆಗಿಬಿಡ್ತೀವಿ. ಹೆಂಗೆ ಸ್ಮಾರ್ಟ್ ಆಗಿ ಯೋಚನೆ ಮಾಡ್ಕೊಂಡು. ಇಲ್ಲ ಯೋಚನೆ ಏನಿಲ್ಲ ಗೈಸ್. ನೆಕ್ಸ್ಟ್ ಡೈರೆಕ್ಟಾಗಿ ಸೇವಿಂಗ್ ಮಾಡೋದೇ ವಿಡಿಯೋ, ಹಂಗೆ ಕಂಟಿನ್ಯೂ ಆಗುತ್ತೆ ನೋಡಿ. A few moments later. ಇವಾಗ ಎಲ್ಲ ಪ್ಲಾನ್ ಎಲ್ಲ ಸೆಟ್ ಆಗಿದೆ. ಅವನು ಒಪ್ಕೊಂಡಿದ್ದಾನೆ. ಅರೆ ಬರೀ ಗಡ್ಡ ಮರದ ತೆಗಿಬೇಕಂತ ಅವನಿಗೆ, ಮೀಸೆ ತೆಗಿಬೇಕಂತ. ನಮಗೆ ಗೊತ್ತಲ್ಲ ನವೀನ, ಫುಲ್ ಬೋರ್ಡ್ ಸಾಕು. ಫುಲ್ ಮೀಸೆ ಎಲ್ಲ ಬೋರ್ಡ್ ಸಾಕು. ಅವನಿಗೆಲ್ಲ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ. ಬಾ ಹಂಗೆ ಬಾ, ಇಲ್ಲಿ ಬಂದ್ಬಿಡು. ಮೀಸೆ ಮಾತ್ರ ತೆಗಿಯಲ್ಲ, ಗಡ್ಡ ಫುಲ್ ಎರಡು ತೆಗಿಲ್ಲ. ಅವನ್ಕ ಸುಮ್ಮನೆ ಹೇಳಿರೋದು, ಬರೀ ಗಡ್ಡ ಮಾತ್ರ ತೆಗಿಲ್ಲ. ಏನ ನಿನ್ನ ಕೈಲಿ ಇರೋದು, ತೆಗ್ದಿಲ್ಲ ಅಂದರೆ ನಿಂಗೆ ಹಬ್ಬನೇ ಇವತ್ತು. ಬನ್ನಿ ಗೈಸ್, ಇನ್ನೊಂದು 2 ನಿಮಿಷದಲ್ಲಿ ಹಾಂ ಓಕೆ ಅಪ್ಪ. ಟಾಸ್ಕ್ ರೆಡಿ ನನಗೆ. ನಿಂಗೆ ಪನಿಷ್ಮೆಂಟ್ ಗಡ್ಡ ತೆಗೆ ರೆಡಿ ಆಗಿದ್ದೀವಿ ನಮ್ಮ ಹುಡುಗ. ಇವನು ಹುಡುಗ ರೆಡಿ ಆಗೋಣೆ ಅಂದ್ರೆ ನಾನು ರೆಡಿ ಆಗಿರ್ಬೇಕಲ್ಲ. ಇವಾಗೇ ಮಾಡೋದಾ? ಇಲ್ಲ, ನಾಳೆ ಮಾಡೋಣ. ನಾನು ಇವಾಗೇ ಮಾಡಬೇಕು. ನೆಕ್ಸ್ಟ್ ಜನ್ಮ ಇದ್ದಿದ್ರೆ ನೀನ್ ಗುಟ್ಟೆ ಇದ್ರೆ ಅವಾಗ ಮಾಡೋಣ. ಎಲ್ಲಿ ಗಾಯ್ಸ್ ಸ್ಪಾಟು? ಪನಿಷ್ಮೆಂಟ್ ರೆಡಿ ಆಗಿದೆನಪ್ಪ. ನಂಗೆ ಮಾಡ್ಸ್ಕೊಳಕ್ಕೆ ಒಂಥರ ಐತೆ ಅದು. ಏನಾಗಲ್ಲ. ಭಯ ಮಾಡ್ಬೇಡ. ಆಡುದು ಮಳೆ ಅಂತೆ ಸಾಲು. ನಿಮ್ದು ಗುಂಗ್ರು, ನಂದು ಗುಂಗ್ರು, ಮ್ಯಾಚಿಂಗ್. ಸಕ್ಕರಾಗಿದ್ದೇನೆ ಹೀರೋ. ಹ್ಯಾಂಡ್ಸಮ್ ಆಗಿದೆಯಲ್ಲ ನೀನು. ಎತ್ತೋ
ಕೈ ಹಾಕ್ರಿ. ನೋಡಿ ಪನಿಷ್ಮೆಂಟ್ ರಾಶಿ ನೆಕ್ಸ್ಟ್ ಟಾಸ್ಕ್ ಮಾಡಿದ್ರೆ ನಿಂಗೆ ಬೊಟ್ಟೆನೆ ಪಕ್ಕ ನೋಡಿ ಈ ಥರ ಇದ್ಬಿಡ್ತೇವೆ ಹ್ಯಾಂಡ್ಸಮ್ ನೋಡು ಬ್ರೋ ಚಾರ್ಜ್ ಖಾಲಿ ಬ್ರೋ ನೋಡಕ್ಕೆ ಹಾಗೆ ಮಸ ನೋಡಲ್ಲಿ ಎಲ್ಲರೂ ಹೋಗ್ಲಿ ಯಾವುದು ಏನಾಗಲ್ಲ ನೋಡಲ್ಲಿ ಸಕ್ಕ ಡ್ಯಾನ್ಸ್ ಆಗಿದ್ವಿ ಇವತ್ತು ಮಾತ್ರ ನನಗೆ ಎಲ್ಲಿ ಕೈ ಹೋಗ್ಲಿ ನೋಡ ನಂಗಿದ್ಯಾ ಗೈಸ್ ನೋಡಿ ಇವಾಗ ಮಳೆ ಬೇರೆ ಬಂತು ಕರೆಕ್ಟ್ ಟೈಮ್ಗೆ ಇವನಿಗೆ ಎಷ್ಟು ಹ್ಯಾಂಡ್ಸಮ್ ಆಗಿದೆ ನೋಡಿ ಅದರ ಪಕ್ಕ ಇವ್ರಿಬ್ಬರಿಗೆ ಸರಿಯಾಗಿ ಅದನ್ನು ಕೊಡ್ತೀನಿ ಓ ನೋಡೋಣ ನಾನು ಗಡ್ಡ ಮಿಷನ್ ಎತ್ತಿಲ್ಲ ಈ ಸತಿ ಎತ್ತವ್ರೆ ಅದು ವಿಡಿಯೋ ಗೈಸ್ ಇವಾಗೆಲ್ಲ ರೆಡಿ ಆಗಿದೆ ಅಪ್ಪು ಮಾತ್ರ ಫುಲ್ ಸೈಕ್ ಆಗಿದ್ದಾನೆ ಹ್ಯಾಂಡ್ಸಮ್ ಆಗಿ ನೋಡ್ತೀರಾ ಇವಾಗನ್ನ ಅಪ್ಪು ಸಾಯ್ ಬಾ ಬ್ರೋ ಇಲ್ಲಿ ಸಕ್ಕತ್ ಹ್ಯಾಂಡ್ಸಮ್ ಆಗಿದೆ ಇವತ್ತು ನೀನು ಬಾ ಅದು ಹೋಗ್ಲಿ ನಾನ್ ಚೆನ್ನಾಗಿದ್ದೀನ ಯಾವನಕ್ಕ ಹೇಳಿತೋ ಚೆನ್ನಾಗಿಲ್ಲ ಅಂತ ಐಪುರ ರೈಯೇ ನಿನ್ ಮುಂದೆ ನಿಲ್ಲು ಕಣಕ್ಕ ಹ್ಯಾಂಡ್ಸಮ್ ಆಗಿದ್ದಾನೆ ಅಪ್ಪು ಇವಾಗವರೆಗೂ ಒಂದ್ಸತಿನೂ ಮಾಡಿಸಿಲ್ಲ ನಾನು ಮಾಸ್ಕ್ ಇಸ್ಕೊಂಬ ಒಂದು ಸಖತ್ ಹ್ಯಾಂಡ್ಸಮ್ ಆಗಿದ್ದಾನೆ ನೋಡಿ ಗೈಸ್ ಹುಡುಗಿರು ಇದ್ರೆ ಕಮೆಂಟ್ ಸಕ್ಕದಾಗಿ ಇದ್ವರೆಗೂ ಒಂದ್ಸತಿನೂ ಮಾಡಿಸಿಲ್ಲ ಅಂದ್ರೆ ಇವ್ರಿಬ್ಬರಿಗೆ ಅಂದ್ರೂ ಪಕ್ಕ ಇನ್ನೂ ಸರಿಯಾಗಿ ಕೊಡ್ತೀನಿ ಅದರಂತೂ ಪಕ್ಕ ಇದ್ದಾರೆ ನೆಕ್ಸ್ಟ್ ಸೆಕೆಂಡ್ ಮಂದಿ ರಾಜಶೇಖರ್ ಬಂದಿರೋದು ಗೈಸ್ ಇವಾಗ ಹೇಳ್ತೀನಿ ನಾನು ಅವ್ನು ಡೇರ್ ಮಾಡಿಲ್ಲ ಅಂದ್ರೆ ಪಕ್ಕ 100% 200% ಮೊಟ್ಟೆ ನನಗೆ ಇಲ್ಲಿ ಕೆಳಗಡೆ ನಿಮ್ ಮೇಲೆ ಅಷ್ಟೇ ಪಕ್ಕ ಮಾಡ್ದೆ ತಾನೆ ಅದೇ ಅವ್ರಿಗೆ ವಯಸ್ಸ ಬಿಟ್ಟು ಇದು ಮಾಡ್ತೀವಿ ಅಂತ ಹೇಳ್ತಲ್ಲ ಅದೆಲ್ಲ ಗೊತ್ತಿಲ್ಲ ನಮ್ಗೆ ನಾವು ಯಾವ್ದನ್ನ ಕೊಡ್ತೀವಿ ನಮ್ಗೆ ಇಷ್ಟ ಅದು ನಾವು ಮೂವರು ಡಿಸೈಡ್ ಮಾಡ್ತೀವಿ ನವೀನು ಎಲ್ಲ ಮೂವರು ಡಿಸೈಡ್ ಮಾಡ್ತೀವಿ ಯಾವ್ದಂತ ಹುಡುಗಿ ವೇಷ ಬಿಟ್ಟು ಕೊಟ್ರೆ ಮಾಡ್ತೀನಿ ಗೈಸ್ ಯಾವ- ನೆಕ್ಸ್ಟ್ ವಿಡಿಯೋದಲ್ಲಿ ನಾನೇ ಮಾಡ್ತೀನಿ ಗೈಸ್ ಹುಡುಗಿ ಯಾವ್ದು ವೇಷ ಗೊತ್ತಿಲ್ಲ ನಮ್ಗೆ ಯಾವ್ದು ಕೊಡೋ ಗೊತ್ತಿಲ್ಲ ಸರಿ ಗಾಯ್ಸ್ Okay, guys. ವಿಡಿಯೋಗೋಸ್ಕರ ಗಡ್ಡ ಮೀಸ ಎಲ್ಲ ಎತ್ತಿದ್ದೀನಿ ದಯವಿಟ್ಟು ಹೊಸಬ್ರು ಯಾರಾದ್ರೂ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮತ್ತೆ ಇನ್ನೊಂದು ಮೇನ್ ಆಗಿ ಏನಂದ್ರೆ ಇನ್ನೇ ಈ 3 ಜನ ಮಿಕ್ಕಿರೋ 3 ಜನ ಎಲ್ಲ ಸಂಡೇ ಕಂಟಿನ್ಯೂಸ್ ವೀಕ್ಲಿ ಬರ್ತಾನೆ ಇರುತ್ತೆ ವಿಡಿಯೋಸು ನೆಕ್ಸ್ಟ್ ಸಂಡೇ ಬಂದು ಇವಂದು ಅದು ನೆಕ್ಸ್ಟ್ ನಂದು ಆಮೇಲೆ ನಮ್ಮ ಹಿಂದೆ ಕ್ಯಾಮ್ರಾಮನ್ ಇದ್ದಾನೆ ಅವನು ನವೀನು ಹುಡುಗ ಬರುತ್ತೆ ಅದಾದ್ಮೇಲೆ ಬೇರೆ ಕಂಟೆಂಟ್ ಏನೋ ಒಂದು ಮಾಡ್ಕೊಂಡು ಮಾಡೋಣ ಸೊ ದಯವಿಟ್ಟು ಯಾರಂದ್ರೆ ಹೊಸಬ್ರು ಬಂದಿದೆ ಸಬ್ಸ್ಕ್ರೈಬ್ ಮತ್ತೆ ಮಾಡ್ಕೊಂಬಿಡಿ ಗೈಸ್ ಯಾವ್ದಾನ ನಿಮ್ಗೆ ಯಾವ್ದೋ ಒಂದು ಕಂಟೆಂಟ್ ನನಗೆ ಗೊತ್ತಿಲ್ಲ ಕಮೆಂಟ್ ಮಾಡಿ ಗೈಸ್ ಆ ಚಾಲೆಂಜ್ ಮಾಡೋಣ ಇದ್ಮೇಲೆ ಹೌದು ನಿಮ್ಗೆ ಏನಂದ್ರೆ ನಮಗೆ ನಮ್ಮ ಚಾನಲ್ಗೆ ನಮ್ಗೆ ಯಾರಂದ್ರೆ ಚಾನಲ್ ಕಂಟೆಂಟ್ ಕೊಡ್ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿರಿ ಮಾಡೋಣ ಓಕೆ ಗೈಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್